ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಮಧ್ಯಾಹ್ನ ಒಂದು ವಿಶೇಷವಾದ ಸಂಚಿಕೆಯನ್ನು ನಾವು ಬಿತ್ತರಗೊಳಿಸಿದ್ವಿ. ಮುಸಲ್ಮಾನರಿಗೆ ಮೋದಿ ಕೊಟ್ಟ ಉಡುಗೊರೆ, ಸೌಗಾತ್ ಎ ಮೋದಿ. ಸೌಗಾತ್ ಅಂದರೆ ಉಡುಗೊರೆ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು 32 ಲಕ್ಷ ಕುಟುಂಬಗಳಿಗೆ, ಮುಸಲ್ಮಾನರ ಬಡ ಕುಟುಂಬಗಳಿಗೆ ಉಡುಗೊರೆಯನ್ನು ವಿತರಿಸಿದ್ದಾರೆ. ಅದರ ಕುರಿತಾಗಿ ಒಂದು ಸಂಚಿಕೆಯನ್ನು ಮಾಡಿದ್ವಿ. ಅದರ ಕುರಿತಾಗಿ ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದ್ದಾರೆ. ಯಾವುದೇ ಒಂದು ವಿಚಾರವಾಗಿ ಮಂಥನ ಆಗಬೇಕು, ಕುರುಡು ಭಕ್ತಿ ಆಗಬಾರ್ದು. ನೋಡಿ, ಮೋದಿಯವರ ಅನುಯಾಯಿಗಳಿಗೆ, ಮೋದಿಯವರನ್ನು ಇಷ್ಟಪಡುವಂಥ ಮತದಾರರಿಗೆ ಈ ದೇಶದಲ್ಲಿ ಎಡಚರರು ಮತ್ತು ಉಳಿದ ಜನ ಮೋದಿ ಭಕ್ತರು 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 ಅಂತ. ಬೇರೆ ಯಾವ ರಾಜಕಾರಣಿಗಳು ಅವರ ಭಕ್ತರು ಅಂತ ಯಾರು ಹೇಳೋದಿಲ್ಲ. ಮೋದಿಯವರ ವಿಷಯದಲ್ಲಿ ಮಾತ್ರ ಆ ಮಾತನ್ನು ಹೇಳ್ತಾರೆ. ಅಮಿತ್ ಶಾ ಭಕ್ತರು ಅಂತ ಹೇಳೋದಿಲ್ಲ, ಅಥವಾ ಇಂದು ಯಾವುದೋ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಭಕ್ತರು ಅಂತ ಹೇಳೋದಿಲ್ಲ. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಭಕ್ತರು ಅಂತ ಕೂಡ ಹೇಳೋದಿಲ್ಲ. ಮೋದಿಗೆ ಮಾತ್ರ ಅಂಥದ್ದೊಂದು ವಿಶೇಷವಾದಂಥ ಅಭಿಧಾನ ಇದೆ, ಮೋದಿ ಭಕ್ತರು ಅಂತ ಅನಿಸ್ಕೊಳ್ಳುವಂಥದ್ದು. ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ನಾಯಕರು ಮೋದಿಯ ರೀತಿ ಜನಪ್ರಿಯತೆಯನ್ನು ಗಳಿಸುವುದು ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ಆ ಮಟ್ಟಿಗೆ ನರೇಂದ್ರ ಮೋದಿಯವರ ಕೀರ್ತಿ ಶೃಂಖಲೆ ಇವತ್ತಿನ ಕಾಲಘಟ್ಟದಲ್ಲಿ ಇದೆ. ನೀವೇನಾದರೂ ಮುಂಬೈಗೆ ಹೋದರೆ, ನೀವು ಏರ್ಪೋರ್ಟಿಂದ ಅಥವಾ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಿಂದ ಇಡೀ ಮುಂಬೈ ಸಿಟಿನಲ್ಲಿ ಓಡಾಡುವಾಗ ದೊಡ್ಡ 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 ಹೋಲ್ಡಿಂಗ್ಗಳಿದ್ದಾವೆ. ನಾವು ಯಾವ ಊರಲ್ಲಿಯೂ ನೋಡಲಾರದಂಥ ದೊಡ್ಡ ದೊಡ್ಡ ಫಲಕಗಳು ನೀವು ಎಲ್ಲಾದರೂ ನೋಡ್ಬೇಕಾದ್ರೆ ಮುಂಬೈಗೆ ಹೋಗು. ಆ ಮುಂಬೈನಲ್ಲಿ 2-3 ರೂಪದರ್ಶಿಗಳು ನಿಮ್ಗೆ ಕಾಣಿಸ್ತಾರೆ. ಒಂದು, ಅದು ಅಮಿತಾಬ್ ಬಚ್ಚನ್ದಾಗಿರುತ್ತೆ. ಅದು ಟೂತ್ ಬ್ರಷ್ ಮಾರೋದರಿಂದ ಹಿಡಿದು, ಅದು ಟಾಲ್ಕಮ್ ಪೌಡ್ರ್ನಿಂದ ಹಿಡಿದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್, ಯಾವುದೇ ಇರಲಿ ವಸ್ತು, ಕಾಸ್ಮೆಟಿಕ್ ಕ್ರೀಮ್ ಇರಲಿ, ಸಿಮೆಂಟ್ ಆಗಿರಲಿ, ಇನ್ಶೂರೆನ್ಸ್ ಕಂಪ್ನಿ ಆಗಿರಲಿ, ಬಂಗಾರ ಅಡವಿಡೋದಿರಲಿ, ಬಂಗಾರ ಖರೀದಿರಲಿ, ಎಲ್ಲದರಲ್ಲೂ ಅಮಿತಾಬ್ ಬಚ್ಚನ್ ರೂಪದರ್ಶಿಯಾಗಿರ್ತಾರೆ. ಅದು ಬಿಟ್ಟರೆ ಅಷ್ಟೇ ಹೆಚ್ಚು ಫಲಕಗಳನ್ನು ಹೊಂದಿರೋದು, ಅಷ್ಟೇ ದೊಡ್ಡ ಮಟ್ಟದಲ್ಲಿ ರಾರಾಜಿಸುವುದು, ವಿಜೃಂಭಿಸುವುದು ಯಾರಾದರೂ ಇದ್ದರೆ ಇಡೀ ಮುಂಬೈನ ಫಲಕಗಳಲ್ಲಿ, ಹೋಲ್ಡಿಂಗ್ಗಳಲ್ಲಿ, ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಮತ್ತು ಅಮಿತಾಬ್ ಬಚ್ಚನ್ ಪೈಪೋಟಿಗಿಳಿದ ಹಾಗೆ ಹೋಲ್ಡಿಂಗ್ಗಳಲ್ಲಿ ಕಾಣಿಸ್ತಾರೆ ಮುಂಬೈನಲ್ಲಿ. ಯಾವ ರಾಜಕಾರಣಿಗಳಿಗೂ ಈ ಮಟ್ಟಿನ ಜನಪ್ರಿಯತೆ ದಕ್ಕಿಲ್ಲ. ನಾವು ಅದನ್ನು ಮೋದಿ ಭಕ್ತರು ಅಂತ ಯಾಕೆ ಕರೀತಾರೆ? ಮೋದಿ ಭಕ್ತರು ಅಂತ ಯಾಕೆ ಕರೀತಾರೆ ಅಂತಂದರೆ, ನಾವು ದೇವ್ರನ್ನ ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ, ನೀನು ಯಾಕೆ ಹಾಗೆ ಅಂತ ಕೇಳೋದಿಲ್ಲ. ಆತ ಹೇಗಿದ್ದಾನೋ ಹಾಗೆ ಆತನನ್ನು ಸ್ವೀಕರಿಸ್ತೀವಿ. ಮತ್ತು ಆತ ನಮಗೆ ತೊಂದರೆಯನ್ನು ಮಾಡಲಾರ, ನಮಗೆಂದೂ ನಮ್ಮ ಕೆಡಕನ್ನು ಉಂಟು ಮಾಡಲಾರ. ಅವನು ಏನೇ ಮಾಡಿದರೂ ಮನುಕುಲದ ಉದ್ಧಾರಕ್ಕಾಗಿ ಮಾಡ್ತಾನೆ ಅನ್ನುವಂಥ ಅಪಾರವಾದಂಥ ಅಚಲವಾದಂಥ ವಿಶ್ವಾಸ, ನಿಷ್ಠೆ, ಶ್ರದ್ಧೆ, ಭಕ್ತಿ. ಆದ್ದರಿಂದ ದೇವ್ರ ಬಗ್ಗೆ ನಾವು ದೈವ ಭಕ್ತ ಅಂತ ನಮ್ಮನ್ನು ಕರೀತಾರೆ. ಅದು ಬಿಟ್ಟರೆ ನರೇಂದ್ರ ಮೋದಿ ಭಕ್ತ ಅಂತ ಕರೀತಾರೆ. ಏಕೆಂದರೆ ಮೋದಿ ಅನುಯಾಯಿಗಳಲ್ಲಿ, ಮೋದಿ ಮತದಾರರಲ್ಲಿ ಆ ರೀತಿಯಾದಂಥ ಅಚಲವಾದಂಥ ನಿಷ್ಠೆ ಇದೆ. ಈತ ಏನೇ ಮಾಡಿದರೂ ರಾಷ್ಟ್ರದ ಹಿತದೃಷ್ಟಿಯನ್ನು ಮಾಡಿರ್ತಾರೆ, ಇವರು ತಪ್ಪನ್ನೇ ಮಾಡೋದಿಲ್ಲ ಅಂತ. ನರೇಂದ್ರ ಮೋದಿ ತಪ್ಪನ್ನೇ ಮಾಡೋದಿಲ್ಲ ಅಂತ ನಮ್ಮ ಮನಸ್ಥಿತಿ, ಆ ರೀತಿಯ ಭ್ರಮೆ ನಮ್ಮದು. ಆದರೆ ಒಂದು ವಿಚಾರವನ್ನು ನಾವು ನೆನಪಿಟ್ಕೋಬೇಕು. ಒಂದು ಕಾಲಘಟ್ಟದಲ್ಲಿ ಇದೇ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೋಹನ್ ದಾಸ್ ಗಾಂಧಿ ಎನ್ನುವಂಥ ವ್ಯಕ್ತಿಯ ಬಗ್ಗೆ ಕೂಡ ಅದೇ ರೀತಿಯಾದಂಥ ಅಚಲವಾದಂಥ ವಿಶ್ವಾಸ ಜನರಿಗಿತ್ತು, ಅಪರಿಮಿತವಾದಂಥ ನಂಬಿಕೆ ಇತ್ತು. ಆತ ಏನನ್ನು ಹೇಳ್ತಾರೋ ಅದನ್ನು ಅಕ್ಷರಶಃ ಪಾಲಿಸುವಂಥ ನಿಷ್ಠವಾದಿಗಳು ಅವ್ರ ಜೊತೆ ಇದ್ದರು, ಗಾಂಧಿವಾದಿಗಳು ಅಂತ ಅವ್ರನ್ನ ಕರಿತಾ ಇದ್ರು. ಆದರೆ ಈ ದೇಶದಲ್ಲಿ ಆಗಿದ್ದೇನು? ಒಂದು ಸಲ ಇತಿಹಾಸದ ಪುಟಗಳನ್ನು ತೆರೆದು ನೋಡಿ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಡಿ ಅಂತ ಹೇಳಿದ್ರು ಗಾಂಧಿ, ಇದೇ ಮೋಹನ್ ದಾಸ್ ಗಾಂಧಿ. ನಮ್ಮ ರಾಮಾಯಣ ಮಹಾಭಾರತ ಕಾಲದಿಂದ ಹಿಡಿದು ಯಾವಾಗ ನಿಮ್ಮ ಮೇಲೆ ಅನ್ಯಾಯ ಆಗುತ್ತೋ ಅದನ್ನು ನೀವು ವಿರೋಧಿಸಿ ಅಂತ ನಮ್ಮ ಧರ್ಮ ಹೇಳುತ್ತೆ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅಂತ ಹೇಳುತ್ತೆ. ನಮ್ಮ ದೇವಾನುದೇವತೆಗಳು ಕೈಯಲ್ಲಿ ಶಸ್ತ್ರವನ್ನು ಹಿಡ್ಕೊಂಡಿದ್ದಾರೆ, ಶಿವ ತ್ರಿಶೂಲವನ್ನು ಹಿಡಿದಿದ್ದಾನೆ. ಹಾಗಿರುವಾಗ ಇವರು ಒಂದು ಕೆನ್ನೆಯನ್ನು ಕೊಟ್ಟರೆ ಇನ್ನೊಂದು ಕೆನ್ನೆಯನ್ನು ಹೊಡೆಸ್ಕೊಳ್ಳಿ, ಆ ರೀತಿಯ ಕ್ಷಮಾ ಗುಣ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದರು. ಈ ದೇಶದ ಜನ ಅರೇ ಗಾಂಧಿ ಹೇಳಿದ್ದಾರೆ, ಗಾಂಧಿ ನಮಗೋಸ್ಕರ ಬಂದಿದ್ದಾರೆ, ಲಂಡ್ ಪಂಜೆ ಉಟ್ಕೊಂಡು ಓಡಾಡ್ತಾ ಇದ್ದಾರೆ, ಚಳಿ ಇಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ. ಅವ್ರೇನು ಸಂಸಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಮಾಡ್ತಾ ಇದ್ದಾರೆ. ಖಿಲಾಫತ್ ಚಳವಳಿ ಮಾಡಿಸ್ತಾರೆ, ನಮ್ಗೆ ಸಂಬಂಧವೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಭಾರತ ದೇಶಕ್ಕೂ. ಭಾರತ ದೇಶವನ್ನು ವಿಭಜನೆ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಮುಸಲ್ಮಾನರು ನಿಮ್ಮನ್ನು ಸಾಯಿಸಿದರೂ ಕೂಡ ನೀವು ಅವರನ್ನು ವಿರೋಧಿಸಬಾರದು ಅಂತ ಹೇಳ್ತಾರೆ. ನಿಮ್ಮ ಹೆಣ ಬಿದ್ದರೂ ಕೂಡ
ನೀವು ಅದನ್ನು ವಿರೋಧಿಸುವ ಹಾಗಿಲ್ಲ ಅಂತಾರೆ. ಭಾರತವನ್ನು ವಿಭಜನೆ ಮಾಡಿಸ್ತಾರೆ, ಧರ್ಮದ ಆಧಾರದಲ್ಲಿ ವಿಭಜನೆ ಆಗತ್ತೆ. ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿಕೊಂಡು ಅದಾದ ಮೇಲೆ ಇಷ್ಟು ಮುಸಲ್ಮಾನರು ನೀವು ಅಲ್ಲಿ ಹೋಗಿ ಅಂತ ಅವ್ರು ಹಠ ತೊಡೋದಿಲ್ಲ. ಯಾವ ಮುಸಲ್ಮಾನರು ಹೋಗಬೇಡಿ, ನೀವು ಇಲ್ಲೇ ಉಳ್ಕೊಳ್ಳಿ ಅಂತ ಗಾಂಧಿ ಹೇಳ್ತಾರೆ. ದೇಶ ವಿಭಜನೆ ಆಗತ್ತೆ. ದೇಶ ವಿಭಜನೆ ಆಗಿದೆ, ಆ ದೇಶದಲ್ಲಿ ದುಡ್ಡಿಲ್ಲ, ಪಾಕಿಸ್ತಾನದಲ್ಲಿ ದುಡ್ಡನ್ನು ಕಳಿಸ್ಕೊಡಿ ಅಂತ ಹಠ ಹಿಡಿದು ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ. ಆ ದೇಶಕ್ಕೆ ದುಡ್ಡೆಲ್ಲ ದುಡ್ಡು ಕೊಡಿ, ಯಾರು ದುಡ್ಡು? ಭಾರತ ದೇಶದ ದುಡ್ಡನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಡಿ ಅಂತ ಹಠ ಹಿಡಿದು ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ. ಇವರ ಈ ಸತ್ಯಾಗ್ರಹಕ್ಕೆ ಮಣಿದು ನಮ್ಮ ಸಂಪನ್ಮೂಲವನ್ನು ಅಲ್ಲಿ ಕಳಿಸಲಾಗತ್ತೆ. ಅವರು ಶಸ್ತ್ರಾಸ್ತ್ರ ಖರೀದಿ ಮಾಡಿ ಗುಂಡು ಹೊಡಿಲಿಕ್ಕೆ ರೆಡಿ ಆಗ್ತಾರೆ. ನಾನು ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಗಾಂಧಿ, ನೀನು ಬರೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ. ಅಂಥ ಗಾಂಧಿಯನ್ನು ಕೂಡ ಈ ದೇಶದ ಜನ ಕುರುಡು ವಿಶ್ವಾಸದೊಂದಿಗೆ, ಅಚಲ ವಿಶ್ವಾಸದೊಂದಿಗೆ, ನಿಷ್ಠೆಯೊಂದಿಗೆ ನಮಗಾಗಿ ಈತ ದುಡಿತಾ ಇದ್ದಾರೆ ಅಂಥೇಳಿ ಅವರನ್ನು ಫಾಲೋ ಮಾಡ್ಕೊಂಬಂದರು. ಅಂದರೆ ನಾನು ಹೇಳೋದೇನು, ಗಾಂಧಿ ರೀತಿ ನರೇಂದ್ರ ಮೋದಿನೂ ಬಹಳಷ್ಟು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ನಾಯಕನಾದವನು ಮಾಡುವಂಥ ಚರ್ಯಗಳೇನಿದ್ದಾವೆ, ಅವರ ನಡವಳಿಕೆ ಏನಿದೆ, ಅವರ ವಿಚಾರಧಾರೆ ಏನಿದೆ, ಅವರು ನಡೆಸುವಂಥ ಚಟುವಟಿಕೆ ಏನಿದೆ, ಅದು ಪರಾಮರ್ಶೆಯಾಗಬೇಕು, ಅದು ಮಂಥನ ಆಗಬೇಕು. ಸರಿ ತಪ್ಪು ಎನ್ನುವುದು ಆಯಾ ವ್ಯಕ್ತಿಗೆ ಆ ಕ್ಷಣದಲ್ಲಿ ಸರಿ ಅನಿಸಿದ್ದು ಸಾರ್ವತ್ರಿಕವಾಗಿ ತಪ್ಪಾಗಿರುತ್ತೆ, ಅದು ಅವರಿಗೆ ಗೊತ್ತೇ ಆಗಿರೋದಿಲ್ಲ. ಇಲ್ಲದೆ ಹೋಗಿದ್ರೆ ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ಯೋಗಿ ಆದಿತ್ಯನಾಥ್ ಸ್ಥಳೀಯ ಮುಖ್ಯಮಂತ್ರಿ ಜನಪ್ರಿಯ ಆಗಿದ್ದಾರೋ ಅವರ ವಿಶ್ವಾಸವನ್ನೇ ತೆಗೆದುಕೊಳ್ಳಾರದೆ ತಮಗಿಷ್ಟ ಬಂದ ಹಾಗೆ ಅಮಿತ್ ಶಾ ನರೇಂದ್ರ ಮೋದಿ ಟಿಕೆಟ್ ಕೊಟ್ಟದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಹುಮತದ ಸರ್ಕಾರವನ್ನು ಪಡೆಯಲಿಕ್ಕೆ ನರೇಂದ್ರ ಮೋದಿ ವಿಫಲರಾದರು. ಹೌದಲ್ವ? ನೀವು ಹೇಳಿ ನನಗೆ. ತದನಂತರ ಇದು ತಪ್ಪು ಅಂತ ಗೊತ್ತಾಗಿದ್ದೆ ಯಾವಾಗ ಅಂದರೆ ಉಪಚುನಾವಣೆಯ ಸಂದರ್ಭದಲ್ಲಿ 10 ಸ್ಥಾನಗಳಿಗೆ ಉಪಚುನಾವಣೆ ನಡೆದಾಗ 10ರಲ್ಲಿ 8 ಯೋಗಿ ಆದಿತ್ಯನಾಥ್ ಗೆಲ್ತಾರೆ, ತಮ್ಮ ಅಭ್ಯರ್ಥಿಗಳು ತಮಗೆ ಯಾರು ಬೇಕು ಹಾಕಿ. ಅವಾಗ ತಾವು ಮುಂಚೆ ಮಾಡಿದ ತಪ್ಪು ಅಂತ ಗೊತ್ತಾಯ್ತಾ? ಅದಾದಮೇಲೆ ಒಂದು ಉಪಚುನಾವಣೆ ನಡೀತದೆ 11ನೇದ್ದು. ಆ ಸಂದರ್ಭದಲ್ಲಿ ಅಯೋಧ್ಯ ನರೇಶ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಮಗನನ್ನು ಅದೇ ಯೋಗಿ ಆದಿತ್ಯನಾಥ್ ಸೋಲಿಸ್ತಾರೆ. ಅಲ್ಲಿಗೆ ಮೋದಿಯವರ ತೀರ್ಮಾನ ಆ ಕ್ಷಣದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಸ್ಟ್ರಾಟಜಿ, ತಂತ್ರಗಾರಿಕೆ ವಿಫಲ ಆಗಿತ್ತು, ತಪ್ಪು ಅಂತ ಅನಿಸುತ್ತೋ ಇಲ್ಲೋ ನನಗೆ ಹೇಳಿ. ಮನುಷ್ಯ ಸಹಜ ಇರುವಂಥ ಎಲ್ಲ ಗುಣಗಳು ನರೇಂದ್ರ ಮೋದಿಗೆ ಇರ್ತವೆ, ನಾವು ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಭಂಡಾರಿ ಅಂತೇಳಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು. ಅವರೇನು ಸರ್ಕಾರಿ ದುಡ್ಡು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ಮೋರ್ಚಾದಿಂದ 500-600 ಕೋಟಿ ರೂಪಾಯಿ ಕೊಟ್ಟಿರೋದು ಅಂತ ಹೇಳಿದ್ದಾರೆ. 32 ಲಕ್ಷ ಕಿಟ್ ಇದಾವಲ್ಲ, ಅದೇ ನಿಮ್ಮ ತೆರಿಗೆ ದುಡ್ಡು ಅಲ್ಲ ಬಿಡ್ರಿ, ಅದು ಬಿ ಜೆ ಪಿದೇ ದುಡ್ಡು. ಅದು ಬಿ ಜೆ ಪಿ ಅಲ್ಪಸಂಖ್ಯಾತರ ಮೋರ್ಚಾದಿಂದ ತೆಗೆದು 32 ಲಕ್ಷ ಸೌಗಾತೆ ಮೋದಿ ಅಂತ ಕಿಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ನನಗೆ ನಾಚಿಕೆ ಆಗ್ಬಿಡ್ತು. ದುಡ್ಡು ಯಾರ್ದಾದ್ರೇನ್ರಿ? ನಿಯತ್ತಿನ ಬಗ್ಗೆ ಮಾತಾಡಿದ್ದು ನಾನು, ನಿಷ್ಠೆಯ ಬಗ್ಗೆ ಮಾತಾಡಿದ್ದು. ಈ ದೇಶದಲ್ಲಿ ಮುಸಲ್ಮಾನರ ಓಟಿನ ವಿಟೋ ಏನಿದೆ ಅದನ್ನು ಬ್ರೇಕ್ ಮಾಡಿದ್ದೆ ನರೇಂದ್ರ ಮೋದಿ. ಇಲ್ಲಿವರೆಗೂ ಯಾರೂ ಮಾಡಿರಲಿಲ್ಲ. ಮುಸಲ್ಮಾನರ ಓಟಿನಿಂದನೇ ನಾವು ಗೆಲ್ಲಬಹುದು ಅನ್ನುವಂಥ ರಾಜಕೀಯ ಮನಸ್ಥಿತಿ ಏನಿತ್ತು ಭಾರತ ದೇಶದಲ್ಲಿ, ಅದನ್ನು ಬ್ರೇಕ್ ಮಾಡಿದ್ದೆ ನರೇಂದ್ರ ಮೋದಿ ರೀ, ಬೇರೆ ಯಾರೂ ಅಲ್ಲ. ಅಲ್ಲಿವರೆಗೆ ಯಾರೂ ಮಾಡೋಕ್ಕಾಗಿರಲಿಲ್ಲ ಇದನ್ನ, ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಕೂಡ ಸೌಮ್ಯವಾದಿಯಾಗಿದ್ದರು. ನರೇಂದ್ರ ಮೋದಿ ಹೇಳಿದರು, ಈ ದೇಶದ ಹಿಂದೂ ಒಗ್ಗಟ್ಟಾದರೆ ಯಾವ ಮುಸಲ್ಮಾನ ಮತಗಳು ಬೇಕಾಗಿರೋದಿಲ್ಲ ಅಂತ ಪ್ರೂವ್ ಮಾಡಿಬಿಟ್ರು, ರುಜುವಾತು ಪಡಿಸಿದ್ರು. ಬಾಯಿ ಬಿಟ್ಟು ಹೇಳಲಿಲ್ಲ, ಮಾಡಿ ತೋರಿಸಿದರು. ಈ ದೇಶದ ಅಖಿಲೇಶ್ ಯಾದವ್, ಈ ದೇಶದ ರಾಹುಲ್ ಗಾಂಧಿ, ಈ ದೇಶದ ಮಮತಾ ಬೇಗಂ, ಈ ದೇಶದ ಮಾಯಾವತಿ, ಈ ದೇಶದಲ್ಲಿರುವ ಎಲ್ಲ ರಾಜಕಾರಣಿಗಳು ಅವರ ಅಜೆಂಡಾನೇ ಫಸ್ಟ್ ಮುಸಲ್ಮಾನರ ಓಲೈಕೆಯ ಪ್ರಣಾಳಿಕೆ ಇರ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ನಾವು ಏನು ಕೊಡ್ತೀವಿ ಸವಲತ್ತು ಅಂತ ಶುರು ಆಗುತ್ತೆ. ಅವರ ಮೂಲಕ ಚುನಾವಣೆ ನಡೀತದೆ ಈ ದೇಶದಲ್ಲಿ. ಪಕ್ಕಾ ವೋಟ್ ಬ್ಯಾಂಕ್, ಇಷ್ಟು ವೋಟ್ ಗ್ಯಾರಂಟಿ ನಮಗೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಈ ದೇಶದ ಚುನಾವಣೆಯನ್ನು ತೀರ್ಮಾನ ಮಾಡ್ತಾರೆ. ಮುಸಲ್ಮಾನರು ಇರೋದು 15-20-25% ಆಯಾ ಪ್ರದೇಶದಲ್ಲಿ ಎಷ್ಟಿದಾರೋ ಅಷ್ಟು. ಇರೋದೆಲ್ಲ ಹಿಂದೂಗಳಿವರು. ಮಮತಾ ಬೇಗಂ ಇರ್ಬೋದು, ಅಖಿಲೇಶ್ ಯಾದವ್ ಇರಬಹುದು, ಲಾಲು ಯಾದವ್ ಇರ್ಬೋದು, ತೇಜಸ್ವಿ ಯಾದವ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ, ಇವರೆಲ್ಲ ಹಿಂದೂಗಳೇ. ರಾಹುಲ್ ಗಾಂಧಿನ ಸೈಡ್ ಗಿಡಿ, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡೋದು ಬೇಡ, ಉಳಿದು ಎಲ್ಲರನ್ನೂ ತಗೊಳ್ಳಿ. ಆದರೆ ಅವರ ಟಾರ್ಗೆಟು ಮುಸಲ್ಮಾನರು, ಅವರ ಓಲೈಕೆ, ಅದೇ ರಾಜಕಾರಣ ಈ ದೇಶದಲ್ಲಿ ಇದ್ದದ್ದು. ನರೇಂದ್ರ ಮೋದಿ ಬಂದು ಮೊಟ್ಟ ಮೊದಲೇ ಬಾರಿಗೆ ನಾನು ಯಾವುದೋ ಹಿಂದೂ ಮುಖ್ಯಮಂತ್ರಿ ಅಲ್ಲ ಅಥವಾ ಯಾವುದೋ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಅಲ್ಲ, ನಾನು
ಗುಜರಾತಿನ 6 ಕೋಟಿ ಜನರ ಮುಖ್ಯಮಂತ್ರಿ ನಾನು ಅಂತ ಹೇಳಿದ್ರು. ನಮಗೆಲ್ಲ ರೋಮಾಂಚನ, ಹಿಂಗೂ ಒಬ್ಬ ವ್ಯಕ್ತಿ ಮಾತಾಡ್ತಾರಲ್ಲ ಅಂಥೇಳಿ. ಮುಸಲ್ಮಾನರು ಏನಂತಾರೆ, ಈ ಜಾವೇದು, ಈ ಶರೀಫು, ಈ ಮೊಹಮ್ಮದ್ ಎಲ್ಲ ಏನಂತಾರೆ, ಚುನಾವಣೆಗೆ ನಿಮ್ಮಂಥವ್ರು ಯಾರು ಬೇಕಾದರೂ ನಿಂತಿರ್ಬೋದು, ಬಟ್ ಚುನಾವಣೆ ತೀರ್ಮಾನ ಮಾಡೋದು ನಾವು, ನಮಗೇನು ಬೇಕೋ ಅದನ್ನು ಪಡೆಯೋದು ನಮ್ಗೆ ಗೊತ್ತಿದೆ ಅಂತ. ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಡಿಮ್ಯಾಂಡಿಂಗ್. ರಾತ್ರೋರಾತ್ರಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಮನೆಗೆ ಮೌಲಾನಾ ಮೌಲ್ವಿಗಳು ಹೋಗ್ತಾರೆ. 2013 ಕೊನೆ ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ 103 ಪ್ರತಿಷ್ಠಿತ ಪ್ರಾಪರ್ಟಿಗಳನ್ನು, ದಿಲ್ಲಿಯಲ್ಲಿದ್ದಂಥ ಅತ್ಯಂತ ಪ್ರತಿಷ್ಠಿತ ಬೆಲೆ ಬಾಳುವ ಆಸ್ತಿಗಳನ್ನು ವಕ್ಫ್ ಹೆಸರು ಬರ್ಸ್ಕೋತಾರೆ. ಮುಂದೆ ಒಂದೇ 3-4 ತಿಂಗಳಲ್ಲಿ ಚುನಾವಣೆ ಇರುತ್ತೆ. ರಾತ್ರೋರಾತ್ರಿ ಬರ್ಸ್ಕೋತಾರೆ. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಬರೆದು ಕೊಡ್ತಾರೆ. ಅಂದರೆ ಸರ್ಕಾರ ನಿಮ್ದಿರ್ಬೋದು, ಅಧಿಕಾರ ನಿಮ್ದಿರ್ಬೋದು, ಪ್ರೈಮ್ ಮಿನಿಸ್ಟರ್ ನಿಮ್ಮವನಿರ್ಬೋದು, ಮುಖ್ಯಮಂತ್ರಿ ನಿಮ್ಮವನಿರ್ಬೋದು, ಬಟ್ ಸಿಸ್ಟಮ್ ಇರೋದು ನಮ್ಮದು. ನಮಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಆಟ ಆಡಿಸ್ತೀವಿ ಅಂತ ಡಿಮ್ಯಾಂಡ್ ಮಾಡುವುದರಲ್ಲಿ ಅವ್ರಿಗಿಂತ ನಿಷ್ಣಾತರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮಗಿದು ಬೇಕು ಅಂದರೆ ಬೇಕೇ ಬೇಕು ಅವರಿಗೆ. ಅದು ತೆಗೆದುಕೊಳ್ಳುವವರೆಗೂ ಅವರು ಬಿಡೋದೇ ಇಲ್ಲ. ಆದರೆ ಹಿಂದೂಗಳು ನಮಗೇನು ಬೇಡ, ನಮ್ಮದು ಹಿಂದೂ ರಾಜ್ಯವಾಗಿ ಉಳಿದ್ರೆ ಸಾಕು, ನಮ್ಮ ಹಿಂದೂಗಳಿಗೆ ಯಾವುದೇ ತೊಂದರೆ ಆಗದಿದ್ದರೆ ಸಾಕು, ನಮ್ಮ ಗೋಲಕ ದುಡ್ಡನ್ನು, ದೇವಸ್ಥಾನದ ದುಡ್ಡನ್ನು ನೀವು ಮುಟ್ಟದೇ ಇದ್ರೆ ಸಾಕು, ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು. ಡಿಮ್ಯಾಂಡ್ ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ. ನಮ್ಮ ಮೇಲೆ ಇವರು ಪಾರಮ್ಯವನ್ನು ಸಾಧಿಸ್ತಾರೆ. ಅದು ನನಗೆ ಬೇಸರ ಆಗಿತ್ತು. ನರೇಂದ್ರ ಮೋದಿ ಹಾಗಿಲ್ವಲ್ಲ. ನರೇಂದ್ರ ಮೋದಿ ಯಾರನ್ನು ಓಲೈಸಿ ರಾಜಕಾರಣ ಮಾಡೋದಿಲ್ವಲ್ಲ. ಯಾವುದೋ ಸಂದರ್ಭದಲ್ಲಿ ಒಳ ಒಪ್ಪಂದ ಮಾಡಿ ಅಜಿತ್ ಪವಾರ್ ತಂದಿರ್ಬೋದು, ಯಾವುದೋ ಸಂದರ್ಭದಲ್ಲಿ ಹೋಗಿ ಎಲ್ಲೆಲ್ಲೋ ಕಾಶ್ಮೀರದಲ್ಲಿ ಸರ್ಕಾರ ಮಾಡಲಿಕ್ಕೋಸ್ಕರ ಮೆಹಬೂಬಾ ಮುಫ್ತಿ ಅನ್ನುವಂಥ ಪ್ರತ್ಯೇಕತಾವಾದಿ ಜೊತೆ ಸೇರಿಕೊಂಡಿರ್ಬೋದು. ಆದರೆ ಅವರ ಆಂತರ್ಯದಲ್ಲಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಿದೆ, ಆದ್ದರಿಂದ ಅದನ್ನು ನಾವು ಪ್ರಶ್ನೆ ಮಾಡೋದು ಬೇಡ ಅಂತ. ಹುಡುಗರೇನೇ ಮನೆಗೆ ಕಳಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ ಉದ್ದೇಶ ಏನು? ನಾಳೆ ವಕ್ಫ್ ಆ್ಯಕ್ಟ್ ಬಿಲ್ಲು ಪಾಸ್ ಆಗಬೇಕಾದ್ರೆ ಇವರು ಈ 32 ಲಕ್ಷ ಏನು ಕಿಟ್ಗಳಿದಾವಲ್ಲ, ಅವರೆಲ್ಲ ನರೇಂದ್ರ ಮೋದಿ ಪರವಾಗಿ ಮಾತಾಡ್ತಾರ? ಸುತರಾಮ್ ಒಬ್ಬನು ಅದರಲ್ಲಿ ಮಾತಾಡೋದಿಲ್ಲ. ಇದಕ್ಕೆ ಸಾಕ್ಷಿ ನರೇಂದ್ರ ಮೋದಿ ಅವರ ಕಾಶಿ ಕ್ಷೇತ್ರ. ಹೋಗು ನೋಡಿ ನೀವು. ವಾರಣಾಸಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂಥ ಬನಾರಸಿ ಸಾರಿ ಬಿಸ್ನೆಸ್ ಏನಿದೆ ಸಂಪೂರ್ಣವಾಗಿ ಮುಸಲ್ಮಾನರ ನಿಯಂತ್ರಣದಲ್ಲಿದೆ. ನಿಮ್ಗೆ ಗೊತ್ತಿರಲಿದ್ದು ವಿಷಯ. ಅಲ್ಲಿ ಎಲ್ಲ ಮಗ್ಗಗಳಲ್ಲಿ ಕೆಲಸ ಮಾಡೋದು ಕುಶಲಕರ್ಮಿಗಳು, ತಂತ್ರಗಾರರು ಎಲ್ಲರೂ ಕೂಡ ಮುಸಲ್ಮಾನರೇ. ಅವರಿಗೆ ನರೇಂದ್ರ ಮೋದಿ ಕೊಟ್ಟಷ್ಟು ಸವಲತ್ತುಗಳನ್ನು ಯಾವ ಸಂಸದನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಮೊದಲೇ ಸಲ 4 ಲಕ್ಷದ ಓಟ್ನಿಂದ ಗೆಲ್ತಾರೆ. ಎರಡನೇ ಸಲ ಇಷ್ಟೆಲ್ಲ ಸೌಲಭ್ಯ ಕೊಟ್ಟ ಮೇಲೆ 1 ಲಕ್ಷದ ಚಿಲ್ಲರೆ ಮತದಿಂದ ಗೆಲ್ತಾರೆ. ಸೋತಿದ್ರು ನೀವೇನು ಅಚ್ಚರಿ ಪಡಬೇಕಾಗಿರಲಿಲ್ಲ. ನರೇಂದ್ರ ಮೋದಿ ಸೋತೋಗಿದ್ರು. ಏನ್ರಿ ನರೇಂದ್ರ ಮೋದಿ ಸೋಲ್ತಾರೆ. ಸೋಲಿಸುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಯೋಗಿಯನ್ನು ತಗೊಳ್ಳಿ, ಒಬ್ಬ ನರೇಂದ್ರ ಮೋದಿ ಅವ್ರನ್ನ ತಗೊಳ್ಳಿ. ಯೋಗಿಯನ್ನು ಸರ್ಕಾರ ನಡೆಸ್ತಾ ಇದ್ದಾರೆ, ಮೋದಿಯವರು ಸರ್ಕಾರ ನಡೆಸ್ತಾ ಇದ್ದಾರೆ. ಮೋದಿಗಿರೋರ ಕ್ಯಾನ್ವಾಸ್ ಭಾಳ ದೊಡ್ಡದು. ಅವರು ದೇಶ ವಿದೇಶಗಳ ಗಣ್ಯರ ಜೊತೆ ಮಾತಾಡಬೇಕು, ರಾಜತಾಂತ್ರಿಕವಾದ ವಿಚಾರಗಳಿರ್ತವೆ, ಅತ್ಯಂತ ಸೂಕ್ಷ್ಮತಮವಾದಂಥ ಸ್ಥಾನ, ಪ್ರಧಾನಮಂತ್ರಿ ಹುದ್ದೆ ಎಲ್ಲವೂ ಸರಿ. ಆದರೆ ಕಠೋರತೆಯಲ್ಲಿ ಯೋಗಿ ಆದಿತ್ಯನಾಥನ್ನು ಬೀಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಆಗೋದಿಲ್ಲ. ಏಕೆಂದರೆ ಆತ ರಾಜಕಾರಣಿ ಅಲ್ಲ, ಆತ ಒಬ್ಬ ಸಂತ, ಸನ್ಯಾಸಿ. ಬಿಟ್ಟರೆ ಗೋರಖ್ಪುರ ಪೀಠಕ್ಕೆ ಹೋಗಿ ಕುತ್ಕೋತೀನಿ, ನನಗೇನು ಆಗಬೇಕಾಗಿಲ್ಲ ಅಂತಾರೆ. ಅದಕ್ಕೆ ಎಲ್ಲರೂ ಮುಚ್ಕೊಂಡು ಉತ್ತರ ಪ್ರದೇಶದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಇಲ್ಲದೆ ಹೋಗಿದ್ರೆ ಒಂದು ಪ್ರಯಾಗರಾಜ್ನ ಒಂದು ಕುಂಭಮೇಳದಲ್ಲಿ ಬೆಳಗ್ಗೆ ಇದ್ರೆ 1000 ಚೈನ್ ಸ್ನ್ಯಾಚಿಂಗ್ ಆಗಬೇಕಾಗಿತ್ತು, 1000 ಪಿಕ್ ಪ್ಯಾಕೆಟ್ ಆಗಬೇಕಾಗಿತ್ತು, 100 ಅತ್ಯಾಚಾರ ಆಗಬೇಕಾಗಿತ್ತು, 10 ಜನರ ಕೊಲೆ ಆಗಬೇಕಾಗಿತ್ತು, ಎಷ್ಟೋ ಜನ ಕಾಣೆಯಾಗಿ ಹೋಗ್ಬೇಕಾಗಿತ್ತು, ಏನು ಬೇಕಾದರೂ ಆಗಬೇಕಾಗಿತ್ತು. ಏನೂ ಆಗಲಿಲ್ವಲ್ಲ. ಕಾನೂನು ವ್ಯವಸ್ಥೆ ಪಕ್ಕಾ ಆಗಿತ್ತು. ಟ್ರಾಫಿಕ್ ಜಾಮ್ ಆಯಿತು, ಅದು ಸ್ವಾಭಾವಿಕ. ನಿರೀಕ್ಷೆ ಮಾಡಿದ್ದಕ್ಕಿಂತ 1000 ಪಟ್ಟು ಜನ ಬಂದಾಗ ಎಂಥ ಪ್ರದೇಶದಲ್ಲಾದರೂ ನುಗ್ಗಲಾಗ್ತದೆ, ಸಮಸ್ಯೆಗಳು ಆಗೇ ಆಗ್ತವೆ. ಆದರೆ ಭಯವನ್ನು ಯಾವ ರೀತಿ ಇಟ್ಟಿದ್ರು ಅಂತ ಆಲೋಚನೆ ಮಾಡಿ. ಉತ್ತರ ಪ್ರದೇಶದಲ್ಲಿರುವಂಥ ಮುಸಲ್ಮಾನರ ಬಾಹುಳ್ಯ ಪಶ್ಚಿಮ ಬಂಗಾಳ ಬಿಟ್ಟರೆ 2ನೇ ಸ್ಥಾನದಲ್ಲಿದೆ. ನೀವು ಪಶ್ಚಿಮ ಬಂಗಾಳಕ್ಕೆ ಹೋದರೆ, ವಿಶೇಷವಾಗಿ ಕಲ್ಕತ್ತಾಗೆ ಹೋದರೆ, ನಾವು ಭಾರತ ದೇಶದಲ್ಲಿದ್ದೀವ ಪಾಕಿಸ್ತಾನದಲ್ಲಿದ್ದೀವ ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಗಿಜಿ 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 ಜನ, ಎಲ್ಲರೂ ತಲೆ ಮೇಲೆ ಟೋಪಿ. ಬೆಳಗ್ಗೆ ಎದ್ರೆ ರಂಜಾನ್ ಹಬ್ಬದ ತಯಾರಿನಲ್ಲಿ ಜನ ಓಡಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂಗಳನ್ನ ಎಲ್ಲಿದ್ದಾರೆ ಅಂತ ನಾವು ಹುಡುಕಾಡಬೇಕು. ಇರೋದು 35%, 65% ಹಿಂದೂಗಳು ಕಾಣದೇ ಇಲ್ಲ ಎಲ್ಲಿ. ಅತ್ಯಂತ ಸಾಹಿತ್ಯವಂತರ ಜನ, ಸುಶಿಕ್ಷಿತ ಜನ,
ಭಾರತ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಂಥ ರವೀಂದ್ರ ಟ್ಯಾಗೋರ್ ಇದ್ದಂಥ ಜಾಗ, ರಾಮಕೃಷ್ಣ ಪರಮಹಂಸರ ದಿವ್ಯ ಭೂಮಿ, ಪುಣ್ಯಭೂಮಿ, ವಿವೇಕಾನಂದರಿದ್ದಂಥ ಜಾಗ, ಚಿಕಾಗೋದಲ್ಲಿ ಭಾಷಣ ಮಾಡಿದರೆ ಹಿಂದೂಗಳ ಪರವಾಗಿ. ಹೋಗಿ ನೋಡಿ ಹೆಂಗಿದೆ ಪರಿಸ್ಥಿತಿ. ಇದೇ ದೇಶದ ಎಷ್ಟು ಪ್ರದೇಶಗಳು ನಿಮ್ಗೆ ಹೇಳಿ, ಕಾಶ್ಮೀರಕ್ಕೆ ಹೋಗಿ ಹಿಂದುತ್ವ ಎಲ್ಲಾದರೂ ನಿಮ್ಗೆ ಕಾಣುತ್ತಾ? ಭಾರತ ದೇಶದ ಭಾಗ ತಾನೆ. ಜೂನಾಗಢ್ಗೆ ಹೋಗಿ ಎಲ್ಲರೂ ನಿಮ್ಗೆ ಹಿಂದುತ್ವ ಕಾಣುತ್ತಾ ನೋಡಿ. ಅಸ್ಸಾಂಗೆ ಹೋಗಿ ಎಲ್ಲರೂ ಹಿಂದುತ್ವ ಕಾಣುತ್ತಾ ನೋಡಿ. 1,000 ಪ್ರದೇಶಗಳನ್ನು ಹೇಳ್ತೇನೆ ಎಲ್ಲಿ ಹಿಂದೂಗಳ ಬಾಹುಳ್ಯ ಇದೆ, ಮುಸಲ್ಮಾನರು 15ರಿಂದ 20% ಇದ್ದಾರೋ ಅಲ್ಲಿ ಹಿಂದೂಗಳೇ ಕಾಣಲ್ಲ. ಆ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಅವರು. ಹೇಮಾವತಿ ನಂದನ್ ಬಹುಗುಣ ಅಂತ ಒಬ್ಬರು ಮುಖ್ಯಮಂತ್ರಿ ಇದ್ದರು ಅಲಹಾಬಾದ್ನಲ್ಲಿ, ಈಗ ಪ್ರಯಾಗರಾಜ್ ಅಂತೀವಿ. ಅವರು ಹಿಂದೂ ಮುಸಲ್ಮಾನರ ಭ್ರಾತೃತ್ವ ಅಂತ ಒಂದು ಕಾಲನಿ ಮಾಡಿದರು. ಒಂದು ಮುಸಲ್ಮಾನರ ಮನೆ, ಒಂದು ಹಿಂದೂ ಮನೆ, ಒಂದು ಮುಸಲ್ಮಾನರ ಮನೆ, ಒಂದು ಹಿಂದೂ ಮನೆ. ಈಗ ಅಲಹಾಬಾದ್ ಹೋಗಿ ನೋಡಿ, ಆ ಪ್ರದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಅಲ್ಲಿ ಉಳ್ಕೊಂಡಿದ್ದಾರೆ ನೋಡಿ. ಎಲ್ಲರನ್ನೂ ಒಕ್ಕಲೆಪ್ಸೋದು ಹೇಗೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನಿಲ್ಲಿ ಹೇಳ್ತಾ ಇರೋದೇನೆಂದರೆ, ಯಾವುದೋ ಒಂದು ಕಮ್ಯುನಿಟಿಯ ಬಗ್ಗೆ, ದ್ವೇಷದ ಬಗ್ಗೆ ಅಲ್ಲ. ಯಾರು ಈ ದೇಶದಲ್ಲಿ ಅಲ್ಲಾಹನನ್ನು ನಂಬುವುದಿಲ್ಲವೋ ಅವರೆಲ್ಲರೂ ಕಾಫಿರ್ ಅಂತ ಅವರ ಧರ್ಮ ಹೇಳುವ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಸವಲತ್ತುಗಳು ಅವ್ರಿಗೆ ಸಲ್ಲಬೇಕು ಅಂತ ಇಷ್ಟು ವರ್ಷದ ರಾಜಕಾರಣ ಮಾಡ್ಕೊಂಬಂದಂಥ ಕಾಂಗ್ರೆಸ್ಸಿನ ನಂತರ ಬಂದಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಮತ್ತೆ ಅವರನ್ನು ಓಲೈಸುವ ಪ್ರಕ್ರಿಯೆ ಶುರುವಾಗ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗಬೇಕು ಅನ್ನೋದು ನನ್ನ ಪ್ರಶ್ನೆ. ಸರಿನಾ ತಪ್ಪಾ ದಯವಿಟ್ಟು ನನಗೆ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.